ಶ್ರೀಧರ್ ಒಬ್ಬ ಹೂವಿನ ವ್ಯಾಪಾರಿ. ಪ್ರತಿದಿನ ನೆತ್ತಿ ಮೇಲೆ ಹೂವಿನ ಬುಟ್ಟಿ ಇಟ್ಕೊಂಡು ಬೀದಿ ಬೀದಿ ತಿರುಗ್ತಾ ಹೂ ಮಾರ್ತಿದ್ದ. ಹೀಗೆ ಶ್ರೀಧರ್ ಇದರಿಂದ ಬಂದ ಸಂಪಾದನೆಯಿಂದ ತನ್ನ ಕುಟುಂಬ ನಡೆಸ್ತಿದ್ದ. ಆವತ್ತಿನ ದಿನ ಶ್ರೀಧರ್ ಮನೆಗೆ ಬರಿಗೈಯಲ್ಲಿ ಹೋಗ್ತಾನೆ. ಅವನ ಹೆಂಡತಿ ಎದುರಿಗೆ ಬರ್ತಾಳೆ. ಶ್ರೀಧರ್ ಮನೆಗೆ ಖಾಲಿ ಕೈಯಲ್ಲಿ ಬಂದಿದ್ದನ್ನ ನೋಡಿ ಹೆಂಡತಿ ಮಮತಾ ಆಶ್ಚರ್ಯಪಟ್ಟು ಶ್ರೀಧರ್ನ ಹೀಗೆ ಕೇಳ್ತಾಳೆ. ಏನ್ರಿ ಇವತ್ ಸ್ವಲ್ಪ ಬೇಗ ಬಂದಿದ್ದೀರಾ? ಏನು ವ್ಯಾಪಾರ ಸರಿಯಾಗಿ ನಡೆದಿಲ್ವಾ ಅಂತ ಮಮತಾ ಕೇಳ್ತಾಳೆ. ಅದಕ್ಕೆ ಶ್ರೀಧರ್ ಹೀಗಂತಾನೆ. ಹಾಗೇನಿಲ್ಲ ಮಮತಾ, ಇವತ್ತು ಒಂದೇ ಕಡೆನೇ ಅರ್ಧ ಹೂ ಮಾರಾಟ ಆಯಿತು. ಅದಕ್ಕೆ ಸ್ವಲ್ಪ ತಿರ್ಗಾಡೋದು ತಪ್ತು. ಸ್ನಾನಕ್ಕೆ ಸ್ವಲ್ಪ ಬಿಸಿನೀರು ಹಾಕು. ಅದಕ್ಕೂ ಮುಂಚೆ ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡು ಅಂತ ಶ್ರೀಧರ್ ಹೇಳ್ತಾನೆ. ಹೀಗೆ ಶ್ರೀಧರ್ ಆವತ್ತಿಂದನ ಆವತ್ತೇ ಸಂಪಾದನೆ ಮಾಡಿ ಅದರಲ್ಲೇ ಗಂಡ ಹೆಂಡತಿ ಇಬ್ರು ಸುಖವಾಗಿ ಜೀವನ ನಡೆಸ್ತಿರ್ತಾರೆ. ಒಂದು ದಿನ ಸಂಪಾದನೆ ಇಲ್ಲ ಅಂದ್ರೂ ಮಾರನೇ ದಿನ ಅವರಿಬ್ರು ಉಪವಾಸ ಇರಬೇಕಾದದ್ದೇ. ಆದ್ರೆ ಅವರು ಇಂಥ ಜೀವನದಲ್ಲೂ ಕೂಡ ತುಂಬಾ ಸಂತೋಷದಿಂದ ಅನ್ಯೋನ್ಯವಾಗಿರ್ತಾರೆ. ಇನ್ನು ಶ್ರೀಧರ್ ಎಂದಿನಂತೆ ಹೂ ಮಾರ್ತಾ ರಸ್ತೆಲಿ ಹೋಗ್ತಿರುವಾಗ ಅವನ್ ಮುಂದ್ಗಡೆಯಿಂದ ಒಂದು ಕಾರು ತುಂಬಾ ವೇಗವಾಗಿ ಹೋಗುತ್ತೆ. ಶ್ರೀಧರ್ ಅದನ್ನ ಗಮನಿಸ್ದ. ಪಕ್ಕಕ್ಕೆ ಸರ್ಕೊಳ್ಳುವಾಗ ತನ್ನ ನೆತ್ತಿ ಮೇಲಿದ್ದ ಹೂ ಬುಟ್ಟಿ ಕೆಳಗಡೆ ಬಿತ್ತು. ಆ ಕಾರಿನ ಗಾಲಿಗಳು ಆ ಹೂ ಬುಟ್ಟಿ ಮೇಲೆ ಹೋಗುತ್ತೆ. ಅದನ್ನ ನೋಡ್ದ ಶ್ರೀಧರ್ ಹೀಗ್ ಕೂಗ್ತಾನೆ. ಅಯ್ಯೋ ಸ್ವಾಮಿ, ನನ್ನ ಹೂವು, ಅಯ್ಯೋ ಬುಟ್ಟಿ, ಅಯ್ಯೋ ಅಂತ ಶ್ರೀಧರ್ ಕೂಗ್ಕೊಳ್ತಾನೆ. ಆದ್ರೆ ಆಗ ಆಗ್ಬಾರದ್ನಷ್ಟ ಎಲ್ಲ ಆಗೋಗಿರುತ್ತೆ. ಆ ಕಾರ್ನಿಂದ ವಿಜಯ್ ಕೆಳಗಿಳಿತಾನೆ. ತನ್ನ ಕಾರ್ ನೋಡ್ಕೊಳ್ತಾನೆ. ವಿಜಯ್ ಕೋಪದಿಂದ ಶ್ರೀಧರ್ಗೆ ಹೀಗೆ ಹೇಳ್ತಾನೆ. ಯೋ, ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ರೋಡ್ ಮೇಲೆ ಹೇಗ್ ನಡಿಬೇಕು ಅಂತ ಗೊತ್ತಿಲ್ಲದೆ ಇರೋರು ರೋಡ್ ಮೇಲೆ ಯಾಕ್ರಯ್ಯ ಬರ್ತೀರಾ? ಆ ಮಾತಿಗೆ ಶ್ರೀಧರ್ ತುಂಬಾ ಸಮಾಧಾನದಿಂದ ಉತ್ತರ ಕೊಡ್ತಾನೆ. ಸ್ವಾಮಿ, ಇದರಲ್ಲಿ ನಂದೇನು ತಪ್ಪಿಲ್ಲ. ನೋಡಿ, ನಾನು ರೋಡ್ ಪಕ್ಕದಲ್ಲೇ ಹೋಗ್ತಾ ಇದ್ದೀನಿ. ನೋಡಿ, ಈ ಕಾರ್ ಕೆಳಗಡೆ ನನ್ನ 500 ರೂಪಾಯಿ ಸರಕು ಬಿದ್ದು ಹೇಗೆ ಹಾಳಾಗಿದೆ ಅಂತ. ಆ ಮಾತಿಂದ ವಿಜಯ್ಗೆ ಇನ್ನೂ ಕೋಪ ಬರುತ್ತೆ. ಬಾಯ್ ಮುಚ್ಚು ಸಾಕು. ನಿನ್ನಿಂದಾಗಿ ನನ್ನ ಕಾರ್ಗೆ ಸ್ಕ್ರಾಚಸ್ ಆಗಿದೆ. ಅದ್ರ ನಷ್ಟ 3000. ನೀನು ಹೀಗೆ ಲೆಕ್ಕ ಎಲ್ಲ ಮಾತಾಡೋದಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅಂತ ವಿಜಯ್ ಶ್ರೀಧರ್ ಹೇಳ್ತಾನೆ. ಶ್ರೀಧರ್ ಅದಕ್ಕೆ ಭಯ ಪಟ್ಕೊಳ್ತಾನೆ. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ಸ್ವಾಮಿ, ನನ್ನ ದಾರಿ ನೋಡ್ಕೊಂಡು ನಾನು ಹೋಗ್ತೀನಿ ಬಿಡಿ ಅಂತ ಅನ್ಕೊಂಡು ಶ್ರೀಧರ್ ಅಲ್ಲಿಂದ ಹೊರಟೋಗ್ತಾನೆ. ಸೊಪ್ಪೆ ಮುಖ ಹಾಕೊಂಡು ಖಾಲಿ ಕೈಯಿಂದ ಶ್ರೀಧರ್ ಮನೆಗೆ ಬರ್ತಾನೆ. ಅವನು ನೋಡ್ದ ಮಮತಾ ಹೀಗಂತಾಳೆ. ಏನ್ರಿ ಬುಟ್ಟಿ ಇಲ್ದೆ ಬಂದಿದ್ದೀರಾ? ಎಲ್ಲಿಟ್ ಬಂದ್ರಿ ಅಂತ ಮಮತಾ ಕೇಳ್ತಾಳೆ. ಅದಕ್ಕೆ ಶ್ರೀಧರ್ ರೋಡ್ ಮೇಲೆ ನಡೆದ ಎಲ್ಲ ವಿಷಯನೂ ಹೇಳ್ತಾನೆ. ಅದನ್ನ ಕೇಳ್ದ ಮಮತಾ ಹೀಗಂತಾಳೆ. ಅಯ್ಯೋ, ಈ ಭಗವಂತ ಏನ್ರಿ ನಮ್ಗೆ ಈ ತರದ ಪರೀಕ್ಷೆ ಕೊಟ್ಟಿದ್ದಾನೆ? ಬುಟ್ಟಿ ಸರಕು ಏನೂ ಇಲ್ಲ, ನಮ್ ಜೀವನ ಹೆಂಗ್ರಿ ಸಾಗುತ್ತೆ? ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲ ಮಮತಾ. ಸರಿ ಬಿಡು, ಇವತ್ತಿಗೇನೋ ತಿಂದು ಮಲಗಿದ್ರಾಯ್ತು. ನಾಳೆ ಬೆಳಗ್ಗೆ ಎದ್ಮೇಲೆ ಆ ದೇವ್ರೆ ಏನೋ ಒಂದ್ ದಾರಿ ತೋರಿಸ್ತಾನೆ. ಬೆಳಗ್ಗೆ ಹೇಳೋದ್ ಮರ್ತೋದೇರಿ, ಮನೆಯಲ್ಲಿ ಏನು ರೇಷನೇ ಇಲ್ಲ. ಇವಾಗ ತಿನ್ನಕ್ಕೂ ಏನೂ ಇಲ್ಲ. ಪಕ್ಕದ ಮನೆಯವರು ಅವ್ರ ಗಿಡದಲ್ಲಿ ಬಿಟ್ಟಿರುವ ಮಾವಿನಕಾಯಿ ಕೊಟ್ಟಿದ್ದಾರೆ, ಅದು ಮಾತ್ರ ಇದೆ. ಹೋಗ್ಲಿ ಬಿಡು ಮಮತಾ, ಇವತ್ತು ಮತ್ತೆ ನಾಳೆಗೆ ತಿನ್ನೋದಕ್ಕೆ ಆ ಮಾವಿನ ಹಣ್ಣಾದ್ರೂ ಇದೆಯಲ್ವಾ, ಹೋಗಿ ತಗೊಂಡ್ ಬಾ, ತಿನ್ನೋಣ ಅಂತ ಶ್ರೀಧರ್ ಹೇಳ್ತಾನೆ. ಅದಕ್ಕೆ ಮಮತಾ ಹೋಗಿ ಆ ಮಾವಿನ ಹಣ್ಣುಗಳನ್ನ ತರ್ತಾಳೆ. ಗಂಡ ಹೆಂಡತಿ ಇಬ್ರು ಆ ಹಣ್ಣು ತಿಂತಾರೆ. ಆಗ ಅದೇ ಸಮಯಕ್ಕೆ ಶ್ರೀಧರ್ ಅಂತಾನೆ. ಮಮತಾ, ಏನು ಈ ಹಣ್ಣು ಇಷ್ಟು ರುಚಿಯಾಗಿದೆ? ಹೌದು ರೀ, ಅವರು ತುಂಬಾ ಚೆನ್ನಾಗಿ ನೋಡ್ಕೊಂಡಿರುವ ಗಿಡ ಅದು, ಗೊತ್ತಾ ನಿಮ್ಗೆ? ಈ ಸಲ ಅದು ತುಂಬಾ ಹಣ್ಣು ಬಿಟ್ಟಿದೆ ರೀ. ಅವರು ತುಂಬಾ ಸಂತೋಷವಾಗಿದ್ದಾರೆ. ಸರಿ ಬಿಡು, ನಾನು ಬೆಳಗ್ಗೆ ಹೋಗಿ ಚಿಕ್ಕಮ್ಮನ್ಗೆ ಥ್ಯಾಂಕ್ಸ್ ಹೇಳ್ಬರ್ತೀನಿ ಅನ್ಕೊಂಡ ಹಾಗೆ ಬೆಳಗ್ಗೆನೆ ಶ್ರೀಧರ್ ಚಿಕ್ಕಮ್ಮನ ಭೇಟಿಯಾಗಿ ಹೀಗಂತಾನೆ. ಚಿಕ್ಕಮ್ಮ, ನಿನ್ನೆ ನೀವು ಕೊಟ್ಟಿದ್ದ ಮಾವಿನ ಹಣ್ಣು ತುಂಬಾ ರುಚಿಯಾಗಿತ್ತು, ತುಂಬಾ ಥ್ಯಾಂಕ್ಸ್. ಆಗ ಆ ಮಾತಿಗೆ ಚಿಕ್ಕಮ್ಮ ಶ್ರೀಧರ್ಗೆ ಹೀಗಂತಾಳೆ. ಅದ್ರಲ್ಲೇನಿದೆ ಅಪ್ಪ, ಯಾವಾಗ್ಲೋ ಇಟ್ಟಿರೋ ಗಿಡ ಅದು. ಇವತ್ತಿಗೆ ಹಣ್ಣು ಇಷ್ಟು ಚೆನ್ನಾಗಿ ಬಿಡ್ತಿದೆ, ಅದೇ ನಿಮಗ್ ಕೊಟ್ಟಿದ್ದು. ಆದ್ರೆ ಆ ಹಣ್ಣುಗಳನ್ನ ಎಲ್ಲ ಕಳ್ತನ ಮಾಡಿ ತಗೊಂಡೋಗ್ತಿದ್ದಾರೆ. ಚಿಕ್ಕ ಚಿಕ್ಕ ಕಾಯಿಗಳನ್ನೆಲ್ಲ ಕಿತ್ತಿ ಕೆಳಗಡೆ ಮಣ್ಣು ಪಾಲ್ ಮಾಡ್ತಿದ್ದಾರೆ. ಅದೇ ತುಂಬಾ ಬೇಜಾರಾಗಿದೆ ಅಪ್ಪ. ಅದೇ ಚಿಕ್ಕಮ್ಮ, ಪಕ್ಕದವರ ಕಷ್ಟನ ಮತ್ತೆ ಆನಂದನ ನೋಡಕ್ಕಾಗದೆ ಇರೋರು ಜೊತೆಲೇ ಇರ್ತಾರಂತೆ. ನಾನು ನಿಮ್ಮ ಹತ್ರ ಒಂದು ಸಹಾಯ ಕೇಳೋಣ ಅಂತ ಬಂದೆ. ನಿನ್ನೆ ನಿಮ್ಗೆ ನಡೆದಿದ್ದ ನಷ್ಟ ಏನೋ ಈಗಲೇ ಹುಡುಗಿ ನನ್ಗೆ ಹೇಳಿದ್ಲಪ್ಪ.
ನಿಮಗೆ ದೊಡ್ಡ ಕಷ್ಟನೇ ಬಂದಿದೆ, ಆದ್ರೆ ನಿಮ್ಗೆ ಸಹಾಯ ಮಾಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ನನಗೆ ಬರೋ ಆದಾಯನೂ ತುಂಬಾ ಕಡಿಮೆ ಅಪ್ಪ. ಒಂದು ಕೆಲಸ ಮಾಡಪ್ಪ, ನೀನು ಬೇರೆ ದಾರಿ ಸಿಗೋವರೆಗೂ ದಿನಾ ಮಾವಿನ ಹಣ್ಣು ತಗೊಂಡೋಗು. ಅದನ್ನ ಬಿಟ್ರೆ ನಾನು ಬೇರೆ ಏನೂ ಮಾಡೋಕ್ಕಾಗಲ್ಲ. ಅಯ್ಯೋ, ನಾನು ನಿಮ್ಮ ಹತ್ರ ಹಣ ಕೊಡಿ ಅಂತ ಕೇಳಕ್ಕೆ ಬರಲಿಲ್ಲ ಚಿಕ್ಕಮ್ಮ. ನಿಮ್ಮ ಮರದ ಹಣ್ಣು ತುಂಬ ರುಚಿಯಾಗಿದೆ, ಆರ್ಗ್ಯಾನಿಕ್ ಇದೆ. ಇದನ್ನು ನಾವು ಮಾರ್ಕೆಟಲ್ಲಿ ಮಾರಿದ್ರೆ ಒಳ್ಳೆ ಬೆಲೆಗೆ ತಗೋತಾರೆ. ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನಿಮ್ಮ ಮರಕ್ಕೆ ನಾನೇ ಕಾವಲು ಕಾದು ಒಂದು ಹಣ್ಣು ಹಾಳಾಗದೇ ಇರೋ ಥರ ನೋಡ್ಕೋತೀನಿ. ಇಳಿಸಿರೋ ಹಣ್ಣುಗಳನ್ನ ನಾನೇ ಮಾರಾಟ ಮಾಡಿ ಅದರಲ್ಲಿ ಸ್ವಲ್ಪ ದುಡ್ಡು ತಗೋತೀನಿ ಚಿಕ್ಕಮ್ಮ. ಯೋಚನೆ ಚೆನ್ನಾಗೇ ಇದೆ ಅಪ್ಪ. ಹಿಂಗೆ ಬಿಟ್ರೆ ಯಾರ್ಯಾರೋ ಕಿತ್ಕೊಂಡು ಸುಮ್ಮನೆ ಹಾಳು ಮಾಡ್ತಾರೆ. ಸರಿ, ನೀವು ಈ ಥರ ಮಾಡಿದ್ರೆ ನನಗೂ ಸ್ವಲ್ಪ ದುಡ್ಡು ಸಿಗುತ್ತೆ, ನಿಮ್ಮ ಕಷ್ಟನೂ ಸ್ವಲ್ಪ ತೀರುತ್ತೆ. ಚಿಕ್ಕಮ್ಮ ಆ ರೀತಿ ಹೇಳಿದ್ರಿಂದ ಶ್ರೀಧರ್ ತುಂಬ ಸಂತೋಷಪಟ್ಟು ಅಲ್ಲಿಂದ ಹೋಗ್ತಾನೆ. ಶ್ರೀಧರ್ ಹೆಂಡತಿಗೆ ಎಲ್ಲ ವಿಷಯ ಹೇಳ್ತಾನೆ. ಗಂಡ ಹೇಳ್ದ ಮಾತಿಗೆ ಮಮತಾ ಹೀಗಂತಾಳೆ. ಹೋಗ್ಲಿ ಬಿಡಿ, ಆ ದೇವ್ರಿಗೆ ನಮ್ಮ ಮೇಲೆ ದಯೆ ಇದೆ ಅನ್ಸುತ್ತೆ. ಒಂದ್ ದಾರಿ ಮುಚ್ಕೊಂಡ್ರು ಬೇರೆ ದಾರಿ ತೋರಿಸಿದಾನೆ. ಅಲ್ಲ ಮಮತಾ, ಚಿಕ್ಕಮ್ಮವ್ರಿಗೆ ಮಕ್ಕಳಾಗ್ಲಿ ಸಂಬಂಧಿಕರಾಗ್ಲಿ ಯಾರೂ ಇಲ್ವಾ? ಯಾವತ್ತೂ ಯಾರು ಬಂದಿದ್ದನ್ನ ನಾನು ನೋಡೇ ಇಲ್ವಲ್ಲ. ಏನೋ ರೀ, ನನ್ಗೂ ಗೊತ್ತಿಲ್ಲ. ಆದ್ರೆ ಅಕ್ಕದ ಪಕ್ಕದ ಮನೆಯವರು ಮಾತಾಡ್ಕೊಳ್ಳೋದಿಟ್ಟು, ಹೌದ್ರಿ, ಅಕ್ಕನವ್ರಿಗೆ ಮಕ್ಳಿದಾರಂತೆ. ಆದ್ರೆ ಅವರೆಲ್ಲ ಅಮೆರಿಕಾದಲ್ಲಿ ಎಲ್ಲೋ ಸೆಟ್ಲ್ ಆಗಿದಾರಂತೆ. ಪಾಪ ಈ ವಯಸ್ಸಲ್ಲಿ ಅವಳು ಒಬ್ಳೇ ಇದ್ದಾಳೆ. ಅಕ್ಕನವರು ಅವ್ರ ಗಂಡ ಕಟ್ಕೊಟ್ಟಿರೋ ಮನೆಯಿಂದ ಬರಲ್ಲ ಅಂತ ಹಠ ಮಾಡ್ತಿದ್ದಾರೆ ಅಂತ ಮಕ್ಕಳು ಅವ್ರನ್ನ ಲೆಕ್ಕ ಮಾಡದೆ ಬಿಟ್ಬಿಟ್ರಂತೆ. ಪಾಪ ಮಮತಾ, ಅಷ್ಟು ಒಳ್ಳೆ ಮನಸ್ಸಿರೋ ಚಿಕ್ಕಮ್ಮವ್ರಿಗೆ ಈ ರೀತಿ ಕಷ್ಟ ಬರಬಾರ್ದಿತ್ತು. ಹೋಗ್ಲಿ ಬಿಡು, ಚಿಕ್ಕಮ್ಮವ್ರ ಸಹಾಯದಿಂದ ನಮಗೆಲ್ಲ ಒಳ್ಳೇದೇ. ಆದರೆ 4 ಸಂಪಾದನೆ ಆದರೆ ಅವ್ರನ್ನ ನಾವೇ ಚೆನ್ನಾಗಿ ನೋಡ್ಕೋಬೋದು ಅಂತ ಶ್ರೀಧರ್ ಹೇಳ್ತಾನೆ. ಹೀಗೆ ಚಿಕ್ಕಮ್ಮನ ಮೇಲಿನ ಪ್ರೀತಿಯಿಂದ ಅಭಿಮಾನದಿಂದ ಆವತ್ತಿನಿಂದ ಚಿಕ್ಕಮ್ಮನ ಮಾವಿನ ಮರಗಳಿಗೆ ಶ್ರೀಧರ್ ಕಾವಲು ಕಾಯ್ತಾ ಇಳಿಸಿದ ಹಣ್ಣುಗಳನ್ನ ಮಾರ್ಕೆಟಲ್ಲಿ ಮಾರ್ತಾ ಹೋಗಿದ್ದ ಜೀವನನ ಮತ್ತೊಂದು ರೂಪದಲ್ಲಿ ಕಟ್ಕೊಳ್ಳೋದಕ್ಕೆ ಶ್ರೀಧರ್ ಪ್ರಯತ್ನ ಪಡ್ತಾನೆ. ಹೀಗೆ ಆವತ್ತಿನಿಂದ ಶ್ರೀಧರ್ ಚಿಕ್ಕಮ್ಮನ ಮಾವಿನ ಮರಗಳಿಗೆ ಕಾವಲುಗಾರನಾಗ್ತಾನೆ. ಇಳಿಸಿದ ಹಣ್ಣುಗಳನ್ನ ಮಾರ್ಕೆಟಲ್ಲಿ ಮಾರ್ತಾ ಹೋಗಿರೋ ಜೀವನನ ಮತ್ತೊಂದು ರೂಪದಲ್ಲಿ ಕಟ್ಕೊಳ್ಳೋದಕ್ಕೆ ಶ್ರೀಧರ್ ಪ್ರಯತ್ನ ಪಡ್ತಿರ್ತಾನೆ. ಇದು ಹೀಗಾಯ್ತು. ಇನ್ನು ಶ್ರೀಧರ್ ಹೊಟ್ಟೆ ಮೇಲೆ ಹೊಡೆದ ವಿಜಯ್ ಕತೆ ಏನಾಯ್ತು ಅಂತ ನೋಡೋಣ. ವಿಜಯ್ ಹೆಂಡತಿ ಸರಸ್ವತಿ ಒಂದು ಅಪರೂಪದ ಕಾಯಿಲೆಯಿಂದ ಬಳಲ್ತಾ ಇರ್ತಾಳೆ. ಆಕೆ ಚಿಕಿತ್ಸೆಗೆ ಅಂತ ಖರ್ಚು ಮಾಡೋದಕ್ಕೆ ವಿಜಯ್ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ ಏನೋ ಇರುತ್ತೆ. ಆದ್ರೆ ಸರಸ್ವತಿಗೆ ಚಿಕಿತ್ಸೆ ನೀಡ್ತಾ ಇರೋ ಡಾಕ್ಟರ್ ವಿಜಯ್ಗೆ ಹೀಗಂತಾರೆ. ನೋಡಿ ವಿಜಯ್, ನೀವು ನಿಮ್ಮ ಹೆಂಡತಿನ ಉಳಿಸ್ಕೋಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ. ಅವಳನ್ನ ತುಂಬಾ ಸಂತೋಷವಾಗಿ ನೋಡ್ಕೋಬೇಕು. ಆಕೆಯ ಮಾನಸಿಕ ತೃಪ್ತಿ ಸಂತೋಷನೇ ಅವಳಿಗೆ ಆಯುಷ್ಯ ಆರೋಗ್ಯನ ಕೊಡುತ್ತೆ. ಟ್ರೈ ಟು ಕೀಪ್ ಹರ್ ಹ್ಯಾಪಿ ಅಂತ ಡಾಕ್ಟರ್ ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡ ವಿಜಯ್ ಮನ್ಸಲ್ಲಿ ಹೀಗನ್ಕೋತಾನೆ. ಸರಿ ಡಾಕ್ಟರ್, ಇನ್ಮೇಲಿಂದ ನನ್ನ ಹೆಂಡತಿ ಸಂತೋಷವಾಗಿರೋ ಥರ ನಾನು ನೋಡ್ಕೋತೀನಿ. ನಾಳೆನೆ ಅವಳಿಗೆ ಇಷ್ಟ ಆಗಿರೋ ಡೈಮಂಡ್ ಸೆಟ್ ಕೊಡಿಸ್ತೀನಿ. ಅದು ಇಷ್ಟ ಆಗಿಲ್ಲ ಅಂದರೆ ತುಂಬ ದಿನದಿಂದ ಕೇಳ್ತಾ ಇರೋ ಒಂದು ವಿಲ್ಲನ ತಕ್ಷಣಕ್ಕೆ ಖರೀದಿ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ. ಇದೆಲ್ಲ ತನ್ನ ಹತ್ರಕ್ಕೆ ಬಂದಮೇಲೆ ಯಾರು ತಾನೇ ಸಂತೋಷವಾಗಿರಲ್ಲ ಡಾಕ್ಟರ್. ಈ ರೀತಿಯಾಗಿ ಹೆಂಡತಿಯ ಅನುಕೂಲ ಮತ್ತು ಸಹಕಾರದಿಂದ ಶ್ರೀಧರ್ ಹೊಸ ಜೀವನ, ಹೊಸ ವ್ಯಾಪಾರನ ಶುರು ಮಾಡಿ ಮುಂದೆ ಯಾವ ತೊಂದರೆನೂ ಇಲ್ಲದೆ ಸಾಗಿಸ್ತಾನ. ಹಣ ಇದೆ ಅನ್ನೋ ಅಹಂಕಾರದಿಂದ ಹೆಂಡತಿಯ ಸಂತೋಷನೂ ಸಹ ಒಂದು ವಸ್ತು ಥರ ನೋಡೋ ವಿಜಯ್ ತನ್ನ ಹೆಂಡತಿನ ನಿಜವಾಗ್ಲೂ ಕಾಪಾಡ್ಕೊಳ್ತಾನ ಇಲ್ವಾ? ಈ ಎಲ್ಲ ವಿಷಯಗಳನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.